ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕಾಲಪತ್ತರ ಅಂತ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇವತ್ತು ಸಾಂಗ್ ಲಾಂಚ್ ಮಾಡೋಕ್ಕೆ ಅಂತ ನಾವೆಲ್ಲರನ್ನೂ ನಮ್ಮನ್ನು ವೇದಿಕೆ ಮೇಲೆ ನಿಲ್ಲಿಸಿದ್ದಾರೆ. ನಾವೆಲ್ಲ ಮನೇಲಿ ಅಡುಗೆ ಮಾಡಿಕೊಂಡು ಇರುವಂಥ ಹೆಣ್ಮಕ್ಳು ಇವತ್ತು ನಮ್ಮನ್ನು ಎಲ್ಲರೂ ಸ್ಟೇಜ್ ಮೇಲೆ ನಿಲ್ಲಿಸಿ ಕಾಲಪತ್ತರ ಸಾಂಗ್ನ ರಿಲೀಸ್ಗೋಸ್ಕರ ನಿಲ್ಲಿಸಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ ನಮಗೆಲ್ಲ. ಏಕೆಂದರೆ ಲವ್ದು ಸಿನಿಮಾ ತೆಗಿತಾರೆ, ಮತ್ತು ಫೈಟ್ ಸಿನಿಮಾ ತೆಗಿತಾರೆ. ಅದು ಸಾಂಗ್ ನೋಡ್ಕೊಂಡು ವಾಪಸ್ ಬಂದ್ಮೇಲೆ ಮಾತಾಡಿಸ್ತೀನಿ ನಾನು. ಈಗ ಸಾಂಗ್ ಲಾಂಚ್ ಮಾಡ್ಸೋಣ, ಸಾಂಗ್ ಲಾಂಚ್ ಮಾಡೋಣ ಮ್ಯಾಮ್. ಓಕೆ, ಬೆಸ್ಟ್ ವಿಶಸ್ ಹೇಳಿ. ಓಕೆ, ಹೇಳಿ. ಇಲ್ಲಿ ಈ ತಂಡಕ್ಕೆ ಯಾರ್ಯಾರು ಕಾಲಪತ್ರ ತಂಡದಲ್ಲಿ ವರ್ಕ್ ಮಾಡಿದಾರೋ ಅವ್ರಿಗೆಲ್ಲ ಜಯ ಆಗಲಿ ಅಂತ ನಾನು ಹಾರೈಸ್ತೀನಿ. ಓಕೆ, ಸಾಂಗ್ ಲಾಂಚ್ ಆಗಲಿಲ್ಲ, ಮೊದಲು ತೆಗ್ದಿರಲ್ಲ ಅಂತ ಅನ್ಕೊತೀನಿ. ಇದೇ ಮೊದಲನೇದಾಗಿ ಹೆಣ್ಮಕ್ಳಿಗೆ ಒಂದು ಬೆಲೆ ಕೊಟ್ಬಿಟ್ಟು, ಅಂದರೆ ಹೆಣ್ಮಕ್ಳು ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ, ಪ್ರತಿಯೊಂದು ಗಂಡು ಮಕ್ಕಳು ಅವ್ರು ಮಾಡೋ ಕೆಲಸನೇ ಬೇರೆ ಇರುತ್ತೆ, ಹೆಣ್ಮಕ್ಳು ಮಾಡೋ ಕೆಲಸನೇ ಬೇರೆ ಇರುತ್ತೆ. ನಾವು ಎದ್ದಿದ ತಕ್ಷಣ ಮುಖ ತೊಳೆದ ತಕ್ಷಣ ಬರೋದು ಎಲ್ಲಿಗೆ? ಹೆಣ್ಮಕ್ಳು ಅಡುಗೆ ಮನೆಗೆ ಬರ್ತೀವಿ. ಆ ಅಡುಗೆ ಮನೇನ ನೀವು ಹಾಡಿನ ಮುಖಾಂತರ ನಮ್ಮ ಹೆಣ್ಮಕ್ಳಿಗೆ ಇದನ್ನು ತೋರಿಸಿ ಹಾಡು ತೆಗ್ದಿದ್ದೀರಾ ಅಂದಾಗ ನಮಗೆ ಒಂದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಮಗೆ ಒಂದು ಬೆಲೆ ಕೊಟ್ಟಿದ್ದೀರಾ ಅಂತ ಕೂಡ ಅನ್ನಿಸ್ತಾ ಇದೆ ನಮಗೆ. ಅಂದರೆ ಹೆಣ್ಮಕ್ಳು ಶ್ರಮ ಏನು ಅನ್ನೋದನ್ನು ಈ ಹಾಡಿನ ಮುಖಾಂತರ ಕಾಲಪತ್ತರ ಪಿಕ್ಚರಲ್ಲಿ ತೋರಿಸಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಈ ಹಾಡಿನ ಲಾಂಚಿಗೂ ಕೂಡ ನಮ್ಮನ್ನು ಕರೆಸಿರೋದು ಕೂಡ ತುಂಬ ಖುಷಿ ಆಗ್ತಿದೆ. ನಿಮಗೊಂದು ಧನ್ಯವಾದಗಳು. ಕಾಲಪತ್ತರ ಪಿಕ್ಚರ್ನ ಯಾರ್ಯಾರು ಈ ಶ್ರಮ ಪಟ್ಟಿದ್ದೀರಾ, ಎಡಿಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಮಕ್ಕಳು ಒಳಗಡೆನೇ ಸೇರ್ಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾತ್ರ ಅಂತ ಸೀಮಿತವಾಗಿ ಇರ್ತಾರೆ. ಕೆಲವೊಂದು ಕಡೆ ತುಂಬ ಕಡೆ ಇದೆ ಆ ಥರ. ಹೊರಗಡೆ ಹೆಣ್ಮಕ್ಳು ಬೇರೆ ಕೆಲ್ಸಕ್ಕೆ ಹೋಗಿ ಬರೋವಂಥ ಹೆಣ್ಮಕ್ಳೇ ಬೇರೆ ಇದ್ದಾರೆ, ಮನೆ ಒಳಗಡೆ ಇರೋವಂಥ ಹೆಣ್ಮಕ್ಳೇ ಬೇರೆ ಇದ್ದಾರೆ. ಸೊ ಹಾಗಾಗಿ ಈ ಫಿಲಮ್ ಮುಖಾಂತರ ಹೀರೋ ಸರ್ ಆಗಿರ್ಬೋದು ಅವ್ರ ಮುಖಾಂತರ, ಆದರೆ ಹೆಣ್ಮಕ್ಳೇ ಅಲ್ಲಿ ಬಂದಿಲ್ಲ ನಿಮ್ಮ ಸಾಂಗಲ್ಲಿ, ಗಂಡು ಮಕ್ಳ ಮುಖಾಂತರ ತೋರಿಸಿದಿರಲ್ಲ, ಅದು ನಮಗೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಬಹಳ ಸ್ಟೈಲಿಶ್ ಆಗಿ ಅಡುಗೆ ಮಾಡಿದ್ದಾರೆ ಅವರು. ಎಸ್, ಅಂದ್ರೆ ಖುಷಿಯಾಗಿ ಪ್ರೀತಿಯಿಂದ ಡ್ಯಾನ್ಸ್ ಆಡ್ಕೊಂಡು, ಮನೇಲೂ ಹೆಂಗಸರು ಇದೇ ತರ ಡ್ಯಾನ್ಸ್ ಆಡ್ಕೊಂಡು ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಅಡುಗೆ ಮಾಡ್ತೀರಾ? ಹೇಳಕ್ಕಾಗಲ್ಲ, ಕೆಲವೊಂದು ಸಮಯ ಹಂಗಾಗ್ಬೋದು ಅಲ್ವಾ. ಮಕ್ಳು ಇರುವಾಗ ಅದು ತೆಕ್ಕೊಡು ಅಂದಾಗ ಅದೇ ಒಂದು ಡ್ಯಾನ್ಸ್ ಅಲ್ವಾ ಮ್ಯಾಮ್. ಅಂದ್ರೆ ಹಿಂಗೆ ಎತ್ತೋದು ಮಾಡೋದು, ಮಕ್ಕಳನ್ನ ಇದ್ ಮಾಡೋದೆ ಎಲ್ಲ ಓಕೆ, ಪ್ರೀತಿಯಿಂದ ಮಾಡಿದಾರೋ ಅದು ಮೇನ್ ಇರೋದು. ಪ್ರೀತಿಯಿಂದ ಅವ್ರು ಎಷ್ಟು ಪ್ರೋತ್ಸಾಹದಿಂದ ಇದನ್ನ ಮಾಡಿದಾರೋ ಜನಗಳು ಅದೇ ಪ್ರೀತಿಯಿಂದ ಬಂದು ಇದಕ್ಕೆ ಹಾರೈಸ್ಲಿ ಅಂತ ಕೇಳ್ಕೊಳ್ತೀನಿ. ಮಾಸ್ಟರ್ ಅದ ಹೆಂಗೆ ಮಾಸ್ಟರ್? ಹಿಂಗ್ ಇಟ್ಕೊಂಡು ಗ್ರಿಪ್ ಇದೆ, ಇದು ಚಿಕ್ಕ ಸೌಟು. ಐ ಓ ಕೊಡಿ. ಎಲ್ಲಾ ಸಾಂಗಲ್ಲೂ ನಾವು ಒಂದೊಂದು ಪ್ರಾಪ್ಸ್ ಯೂಸ್ ಮಾಡ್ತೀವಿ. ಯೂಶಲಿ ಡೈರೆಕ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬಟ್ ಈ ಸಾಂಗ್ ಕೊಟ್ಟಾಗ್ಲೇ ನನಗೆ ಒಂದು ಟಾಸ್ಕ್ ಅನಿಸ್ತು. ಒಂದು ಏನಿದು ಚಾಲೆಂಜಿಂಗ್ ಈ ಸಾಂಗಲ್ಲೇ ಬಾಣ್ಲಿ, ಸೌಟು ಈ ಥರದ್ದೆಲ್ಲ ಇದೆ. ಆಮೇಲೆ ಇದು ನಿಮ್ಗೇನಿದ್ರು ಇವಾಗ ನಿಮ್ಗೆ ಲಿರಿಕಲ್ ವಿಡಿಯೋಲಿ ತೋರಿಸಿರೋ ಸುಮ್ಮನೆ ಅಷ್ಟೇ. ಬಾಣ್ಲಿ ಎಲ್ಲ ತಿರುಗಿಸಿದ್ದಾರೆ, ಬಾಣ್ಲಿ ತಿರುಗಿಸಿದ್ದಾರೆ, ಲೈಟ್ರು, ಗ್ಯಾಸ್ ಲೈಟ್ರು ತಿರುಗಿಸಿದ್ದಾರೆ. ಯಾವ ಹೆಣ್ಮಕ್ಳು ಚಪಾತಿ ಹಿಟ್ಟನ್ನ ಹಂಗ್ ಕಲಿಸ್ತಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಫ್ರಸ್ಟ್ರೇಷನ್ ತೋರಿಸ್ದಂಗಿತ್ತು ಅದು ಹಿಟ್ಟಿನ ಮೇಲೆ. ಅದೇನಂದ್ರೆ ರೆಗ್ಯುಲರ್ ಆಗಿ ಹಿಟ್ಟು ಕಲ್ಸೋದಿದೆಯಲ್ಲ, ಅದು ಬೋರಿಂಗ್ ಅವ್ರಿಗೆ. ಓಕೆನಾ? ಮಿಲ್ಟ್ರಿ ಮ್ಯಾನ್ ಅಲ್ವಾ, ವಿತ್ ಬಾಕ್ಸಿಂಗು ಗೋಧಿ ಹಿಟ್ಟು ಕಲ್ಸೋದು ಎರಡು ಮಿಕ್ಸ್ ಮಾಡಿದ್ದಾರೆ. ವಿಕ್ಕಿ ಅವ್ರನ್ನ ಕರಿಬೇಕು, ಬರ್ತಾರೆ. ಸುಮ್ನೆ ನಾನು ನಿಮ್ದು ಬೈಟ್ಸ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸಾಂಗು. ನಾನು ವಿಕ್ಕಿ ಸರ್ ಡಬಲ್ ಅಂದ್ರೆ ನಾನು ಇಷ್ಟೊತ್ತು ಸಾಂಗ್ ಮ್ಯೂಸಿಕ್ ಮಾಡಿರೋರು ಬರ್ದಿರೋರು ಇಬ್ರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ. ಅದಕ್ಕೆ ಅವ್ರು ಬೈಟ್ ನೋಡೋಣ ಅಂದ್ರೆ ನೀವ್ ಹಿಂಗೆ ಸುಮ್ನೆ ನಾರ್ಮಲ್ ಆಗಿ ನಡ್ಕೊ ಬರ್ತಾ ಇದಾರೆ. ಅವ್ರು ವಿಕ್ಕಿ ಅವ್ರಿಗೆ ಒಂದು ಸರ್ಪ್ರೈಸ್ ಇರ್ಲಿ ಅಲ್ಲ, 2.0 ವರ್ಷನ್ ಅಲ್ವಾ ಮೇಡಮ್? ನೀವೇ ಬನ್ನಿ. ಓ, ಈಗ ಅವ್ರ ಕೈಯಲ್ಲಿ ಅಡುಗೆ ಮಾಡ್ಸೋದಲ್ಲ. ಇಲ್ಲಿ ಬನ್ನಿ ಮೇಡಮ್, ಮಧ್ಯ. ಸರ್, ಫಸ್ಟ್ ಅನೂಪ್ ಸರ್ ಹೇಳಿ ಮೇಡಮ್. ಅನೂಪ್ ಸಿಲಿನ್ 2.0 ಅನ್ನೋದ್ರ ಬಗ್ಗೆ ನಾವು ಸೌಂಡ್ಸ್ ಆಫ್ ಕಾಲಪತ್ತರಲ್ಲಿ ಮಾತಾಡಿದ್ವಿ. ಈಗ ಈ ಲಿರಿಕಲ್ ವಿಡಿಯೋ ಸಾಂಗ್ ನೋಡಿದಾಗ ನಮಗೆ ಅದು ಐಡಿಯಾ 2.0 ವರ್ಷನ್ ಅಂತ. ಅದೆಲ್ಲ ವಿಕ್ಕಿ ಅವ್ರದ್ದು ಐಡಿಯಾ, ಅವ್ರನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಯೂಶಲಿ ಏನಾಗುತ್ತೆ, ನಾವು
ಮ್ಯೂಸಿಕ್ ಮಾಡ್ಬೇಕಾದ್ರೆ ಕಂಪೋಸಿಂಗ್ ಸೆಷನಲ್ಲೆಲ್ಲ ಅಂದರೆ ಮೊದಲು ಡೈರೆಕ್ಟ್ರು ನಮ್ಮ ಜೊತೆ ಟ್ರಾವೆಲ್ ಮಾಡೋರು. ಇವಾಗ ಹೆಂಗಾಗುತ್ತೆ ಅಂದರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ. ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಅವರು ನಾನು ಫಸ್ಟ್ ಏನೋ ಒಂದು ನೋಟ್ ನಾನು ಅಥವಾ ಸಾ ಪಾ ಅವ್ರ ಪಕ್ಕದಲ್ಲೇ ಇದ್ದಾರೆ. ಈ ಸಿನಿಮಾದಲ್ಲಿ ಒಂದು ಬೆಲ್ ಹಾಕಿದ್ದೀನಿ ಅಂದ್ರೂ ಅವ್ರ ಪಕ್ಕದಲ್ಲೇ ಕೂತು ಇಲ್ಲ ನನಗೆ ಇದು ಬೇಕು ಬೇಡ ಒಂದೊಂದು ಟೋನ್ ಕೂಡ ಅವ್ರದ್ದೇ ಸೆಲೆಕ್ಷನ್ ಇದರಲ್ಲಿ ವಿಕ್ಕಿ. ಅಂದರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆ ಥರ ಇದೆ. ಆಲ್ ಕ್ರೆಡಿಟ್ ಗೋಸ್ ಟು ವಿಕ್ಕಿ ವರುಣ್. ಇನ್ನೊಂದು ಸೀಕ್ರೆಟ್ ಇದೆ, ನಾನು ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದು. ಅಮ್ಮ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಕೈಲಿ ಹಾಡು ಲಾಂಚ್ ಮಾಡಿಸಿರೋದು ಒಂಥರ ವಿಶೇಷವಾದ ಕಳೆ ಬಂದಿದೆ ಹಾಡಿಗೆ. ಥ್ಯಾಂಕ್ ಯು. ಓಕೆ, ಈಗ ಹೇಳಿ. ನಾನು ವಿಕ್ಕಿ ಸರ್ನ ಕೇಳ್ತಾ ಇದ್ದೆ, ಸರ್ ಅನೂಪ್ ಸರ್ ಏನು ಸರ್ ಇದು ತರಕಾರಿ ಕಟ್ ಮಾಡ್ಬೇಕಾದ್ರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ, ಅದನ್ನ ಮೈಂಡಲ್ಲಿ ಇಟ್ಕೊಂಡೆ ರಿದಮ್ಮು ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ. ನಾನು ಅದೇ ಕೇಳಿದೆ ವಿಕ್ಕಿ ಸರ್ನ, ಸರ್ ಇದು ಪಕ್ಕ ಅವ್ರ ಮೈಂಡಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ, ಅದನ್ನ ಇಟ್ಕೊಂಡೇ ಮಾಡಿರೋದ್ರಿಂದ ನಾವು ಎಷ್ಟು ಶಾರ್ಟ್ ತೆಗಿತಾ ಇದ್ದೋ ಪ್ರಾಪರಾಗಿ ಸಿಂಕ್ ಆಗ್ತಾ ಇತ್ತು. ಒಂದು ಶಾರ್ಟು ವಿಕ್ಕಿ ಸರು ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಅವರು ಕ್ಯಾಮ್ರಾ ಕಡೆ ನೋಡ್ತಾ ಇರ್ತಾರೆ, ಈಗ ಕಟ್ ಮಾಡ್ತಾ ಇರ್ತಾರೆ. ನಾನು ಅದು ಹೇಳಿದ್ದೆ, ಸರ್ ಯೂಶಲಿ ಮನೇಲಿ ಲೇಡೀಸ್ ಇರ್ತಾರಲ್ಲ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ, ಟಾಸ್ಕ್ ಬೇರೆ ಇರುತ್ತೆ, ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ. ಇದನ್ನು ನಾವು ಮಾಡ್ಬೇಕಂದಾಗ ಅವ್ರು ಎಷ್ಟು ಕಷ್ಟ ಇರುತ್ತೆ ಅದನ್ನು ನಾವು ಇಲ್ಲಿ ತೋರಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿದ್ದಕ್ಕೆ ಅವರು ಅಷ್ಟೇ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಒಂಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರು. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಆ್ಯಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ, ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತಳ್ತಾರೆ, ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ, ಆದರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ, ಈ ಕಡೆ ನೋಡೋದೇ ಇಲ್ಲ. ಅಲ್ಲೆಲ್ಲರೂ ಕ್ಲಾಪ್ಸ್ ಮಾಡಿದ್ರು. ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ವಿಕ್ಕಿ ಅವರು. ಈ ತರ ಎಲ್ಲ ಪ್ರತಿಭೆ ಇದೆ ಅಂತ ಗೊತ್ತಾಗ ಅದಕ್ಕೆ ಸರ್ ನಿಜವಾಗ್ಲೂ ಜೋಕಲ್ಲ, ಏನ್ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮನೇಲಿ ನಾವು ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡುಗೆ ಮಾಡಿದ್ದಾರೆ. ಒಂದ್ಸಲಿ ಏನು ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನನಗೆ. ನನ್ನ ವೈಫ್ ಮನೇಲಿ ಇಲ್ಲದೆ ಇರ್ಬೇಕಾದ್ರೆ, ಮನೇಲೆ ಸ್ಟುಡಿಯೋ ಅಲ್ವಾ, ಫುಲ್ ಅಡುಗೆ ಎಲ್ಲ. ಸಾಂಬಾರ್ ಎಲ್ಲ ಬರುತ್ತೆ ಅಂದ್ರೆ ಅಡಿಗೆ ಬರುತ್ತೆ ಅಂತಾನೆ, ಬಿಕಾಸ್ ಈ ಅನ್ನಕ್ಕಿಟ್ರು. ಆಮೇಲೆ ದಾಲ್ ಕಿಚಡಿ ಮಾಡ್ಕೊಟ್ಟಿದ್ರು ಒಂದ್ಸಲಿ, ಆಮೇಲೆ ಜೀರಾ ರೈಸ್ ಒಂದ್ಸಲಿ. ಅದಕ್ಕೆ ಪ್ರಾಕ್ಟೀಸ್ ಎಷ್ಟು ದಿನ ತಗೊಂಡ್ರು ಧನು ಸರ್? ನಮ್ಮ ಜೊತೆ ಅವ್ರು 1 ವೀಕ್ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರು. ಯಾಕಂದ್ರೆ ಎವ್ರಿ ಬಿಟ್ಟು ನಾವು ಅಲ್ಲಿ ಕಂಪೋಸ್ ಮಾಡಿ ಸ್ಪಾಟಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದು ಅವ್ರು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಚೇಂಜ್ ಮಾಡ್ಬೇಕಾ ಆ ಥರದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು. ನನ್ಗೊಂದು ಆಸೆ, ಧನ್ಯ ಮೇಡಮ್ ಆಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಒಂದ್ಸತಿ ಟ್ರೈ ಮಾಡ್ಬೇಕು, ಬನ್ನಿ ಪ್ಲೀಸ್. ನಿಮ್ಮ ಹತ್ರ ಇದೆಯಲ್ಲ ಪುಟಾಣಿ ಸೌಟು, ಅದೇನಂತಾರ ಅದು? ರಸಂ ಸೌಟ್. ಏನೋ ಹಾಕೊಂಡಿದ್ದಾರೆ ಕೈಯಲ್ಲಿ, ಏನೋ ರಬ್ಬರ್ ಬ್ಯಾಂಡ್ ಹಾಕೊಂಡು. ನನಗೂ ಅದೇ ಡೌಟ್ ಅನೂಪ್ ಸರ್, ಕರೆಕ್ಟ್, ನನಗೂ ಅದೇ ಡೌಟ್. ಟ್ರೈ ಮಾಡಿ ನೋಡಿ, ಅವ್ರಿಗೆ ತೋರಿಸಿ ಒಂದ್ಸಲ. ಹಾ, ಮುಖ ನಿಧಾನ. ಎಸ್ ಬಂತು. ಈಗ ಅವ್ರು ಹೇಳ್ಬೇಕು ರಬ್ಬರ್ ಬ್ಯಾಂಡ್ ರಿಯಲ್ ಬಂತು. ಎಲ್ಲಾರು ಅಷ್ಟೇ, ಲೇಡೀಸು ಆಕ್ಚುಲಿ ಎಲ್ಲಾರು ಟ್ರೈ ಮಾಡ್ಬೋದು. ನಾವು ಒಂದಿನ ಸೌಟ್ ಹಿಡಿದಿಲ್ಲ ಮನೇಲಿ, ಒಂದಿನೂ ಸೌಟ್ ಹಿಡಿದಿಲ್ಲ ಮನೇಲಿ. ಕರೆಕ್ಟ್ ಬಂತು. ಹಿಂಗ ಈ ಕಡೆ ಉಲ್ಟಾ, ಇವತ್ತು ಸೌಟ್ ಹಿಡಿದ್ರು. ಹಿಂಗ ಅವರೇ ಹೇಳ್ಕೊಡ್ತಾರ ಆಮೇಲೆ. ಸೂಪರ್. ಇಷ್ಟು ಹಾಡಿನ ವಿಷಯಗಳು ನಮ್ಮ ವಿಕ್ಕಿ ಸರ್ ಬನ್ನಿ. ಆಕ್ಚುಲ್ ಟ್ರೈ ಮಾಡಿರೋರ್ನೇ ನಾವು ಕರೀಲಿಲ್ಲ ಅಂದ್ರೆ ಹೆಂಗೆ? ಸೌಟಲ್ಲಿ ಬಿರಿಯಾನಿ ಹಾಕ್ತಾರ, ಕೋಳಿ ಸಾರು ಸಕ್ಕದಾಗಿ ಕೇಳಿದ್ರು. ಇದ್ಯಾವ್ದಿದು ಬ್ರಷ್? ನಾವೆಲ್ಲ ಪ್ರಾಕ್ಟೀಸ್ ಮಾಡಿ 1 ವರ್ಷ ಆಗಿದೆ. ವೆರಿ ಗುಡ್. ಏನು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡೆಲ್ಲ ಬಂದಿರ. ರಿಲೀಸ್ ಹೇರ್ ಸ್ಟೈಲ್ ಇದು ನೆಕ್ಸ್ಟ್ ಸಿನಿಮಾ. ಹೌದು, ಅದ್ರಲ್ಲಿ ಟ್ರೈ ಮಾಡಿ. ಅವ್ರು ಚಾಲೆಂಜ್ ಕೊಡ್ತಾ ಇದ್ದಾರೆ, ಒಂದೇ ಸಲಕ್ಕೆ ಆಗ್ಬೇಕು.
ಬಟ್ ಶೂಟಿಂಗ್ ಟೈಮಲ್ಲಿ 1 ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಇದು ಒಂದೊಂದು ಬ್ಯಾಲೆನ್ಸ್ ಮಾಡಬೇಕು. 1 ವೀಕ್ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿಸಿದ್ರು. ಇನ್ನೇನು ನಾನೇ ಮಾತಾಡ್ಬಿಡ್ಲಾ? ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂದರೆ, ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದರೆ, ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು, ಲವ್ ಎಲ್ಲ ಥರ ಸಾಂಗ್ ಮಾಡ್ತಾರೆ, ನೀವು ಬಂದಾಗೆಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ, ಇಷ್ಟು ತಿಂತಿರಲ್ಲ, ನಮ್ಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂಥೇಳಿ ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು. ಅವನದೊಂದು ಫ್ರಸ್ಟ್ರೇಷನ್ನು, ಅವನ ಖುಷಿ, ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ, ಬಟ್ ಚಾನ್ಸ್ ಇರಲ್ಲ. ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಈ ಜೀವನ ಶೈಲಿಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ, ಅವ್ರಿಗೂ ಖುಷಿ ಆಗಲಿ, ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬೇರೆ ನಿಮ್ದೇನಿದೆ ಮೇಡಮ್? ಬೇರೆ ಅಂದರೆ ಈಗ 13ನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ. ನಂಗೆ ಈ ಥರ ಡೌಟ್ಗಳು ತುಂಬ ಬರ್ತಾ ಇರುತ್ತೆ. ಒಂದು, ನಿಮಗೆ ಇದು ಮೊದಲ ನಿರ್ದೇಶನ, 1 ಅನ್ನೋ ನಂಬರ್ ಇದೆ. ಇದು ನಿಮ್ಮ 3ನೇ ಸಿನಿಮಾ, 3 ಅನ್ನೋ ನಂಬರ್ ಇದೆ. ಆ ಥರ ಏನಾದ್ರು ಕ್ಯಾಲ್ಕುಲೇಷನ್? ಯಾಕಂದರೆ ಈ ಹಿಂದಿನ ಸಿನಿಮಾಗಳಲ್ಲಿ ಅಕ್ಷರ ಬಂದಿರೋ ಥರ ಎಲ್ಲ 3 ಇನ್ನೆರಡು ಈ ಥರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದಿರಾ ಹೆಂಗೆ? ಅಲ್ಲ, ನೀವು ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ. ನನ್ನ ಮೊದಲನೇ ನಿರ್ದೇಶನ ಅಂದರೆ 1, 3ನೇ ಸಿನಿಮಾ ಹೀರೋ ಆಗಿ 3, 2 ಸೇರಿ 13. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ, ನನಗೆ ಐಡಿಯಾ ಇರಲಿಲ್ಲ. ಥ್ಯಾಂಕ್ ಯು. ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆ ಇವ್ರ ಮನೇಲಿ ಇವ್ರ ವೈಫ್ ಇರಲಿಲ್ಲ. ಅಡುಗೆ ಯಾರೂ ಇಲ್ಲ ರೀ, ಹೋಟೆಲ್ಗೆ ಹೋಗೋಣ ಅಂದರು. ಇರಿ ಸಾರ್ ಅಂತೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು. ಅವಾಗೊಂದು ಇರಿಟೇಷನ್, ಹೆಂಗರು ಇದನ್ನು ಡೈಲಿ ಮಾಡ್ತಾರೆ, ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು, ಸಾರ್ ಬಾಣಲಿ ಸ್ಟವ್ ಬೆಂಕಿ ಹಚ್ಚು ಅಂತ. ಫಸ್ಟ್ ಲೈನು ಇವ್ರ ಮನೆ ಕಿಚನಲ್ಲಿ ಆ್ಯಕ್ಚುಲಿ ರೆಡಿ ಮಾಡಿದ್ದು. ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ನು ಕರೆಸಿ ಆಮೇಲೆ ಮಾಡಿದ್ದು. ಥ್ಯಾಂಕ್ ಯು ಅನೂಪ್ ಸರ್. ತುಂಬ ಚೆನ್ನಾಗಿ, ಅನೂಪ್ ಸರ್ ಕೆರಿಯರಲ್ಲಿ ಇಷ್ಟು ಸ್ಪೀಡ್ ಇರೋದು ಸಾಂಗ್ ಇದೆ ಅನ್ಸುತ್ತೆ. ಅವ್ರು ತುಂಬ ಮೆಲೋಡಿಗೆ ಒತ್ತು ಕೊಡೋದು. ನಾನು ಹೇಳ್ದೆ ಅವಾಗಲೇ, ಲೇಡೀಸ್ ತರಕಾರಿ ಹಚ್ಚೋದಿದೆಯಲ್ಲ, ಆ ಸ್ಪೀಡ್ ಇದೆಯಲ್ಲ, ಅದೇ ಸ್ಪೀಡಲ್ಲಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಹಂಗೆ ಧನು ಮಾಸ್ಟರ್ ಥ್ಯಾಂಕ್ ಯು. ನನಗೆ ಡ್ಯಾನ್ಸು ದೇವರಾಣೆ ಬರಲ್ಲ, ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದರೆ ಅದಕ್ಕೆ ಧನು ಮಾಸ್ಟರ್ ಕಾರಣ. ಸರಿ, ಇವರು ಡ್ಯಾನ್ಸು ಕರೆಕ್ಟಾಗಿ ಮಾಡ್ತಾ ಇಲ್ಲ, ನೀನು ಮಾಡ್ತೀನಿ ಇರು ಅಂತ ತಲೆ ಕೆಳಗೆ ಕಾಲ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು. ಅದು ಮಾಡೋವರೆಗೆ ಸಿಕ್ಕಾಬಿಟ್ಟೆ. ಥ್ಯಾಂಕ್ಸ್ ಮಾಸ್ಟರ್, ಚೆನ್ನಾಗಿ ಮಾಡಿಸಿದ್ರಿ ಲಾಸ್ಟ್ ಶಾರ್ಟು. ಥ್ಯಾಂಕ್ ಯು ಮಾಸ್ಟರ್. ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ, ಸಾಂಗಲ್ಲಿ ನೀವು ಇರಲ್ಲ. ಆಕ್ಚುಲಿ ಕುಕಿಂಗ್ ಸಾಂಗು ಇರ್ತಾರೆ ಅಂತ ನಾವು ಇಲ್ಲ, ಅವ್ರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ. ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗಲ್ಲಿ ಕುಕ್ ಮಾಡೋದು. ಅವರಿಗೆ ಕೇಳೋಣ, ಈ ಹಾಡು ಹೆಂಗ ಅನಿಸ್ತು? ನೀವಿಲ್ಲ ಆದ್ರೂ ಈ ಹಾಡು ಹೆಂಗ ಅನಿಸ್ತು ನಿಮ್ಗೆ? ಐ ಥಿಂಕ್ ವೈರಲ್ ಆಗೋ ಎಲ್ಲ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿದೆ ಅಂತ ಹೇಳಬೇಕು. ಸೊ ಅನೂಪ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ. ನಮ್ಮ ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಅಪೀಲ್ ಆಗೋವಂಥ ಹಾಡು. ಸೊ ಇದಕ್ಕೆ ಒಂದು ಕುಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಗೊತ್ತು ನೀವು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರಾ. ನಾನಂತೂ ಕುಕಿಂಗ್ ಮಾಡಲ್ಲ, ಬಟ್ ಹಾಡಂತೂ ಕೇಳ್ತೀನಿ. ನಮ್ಮ ಮನೇಲಿ ನಮಗೆ ಪ್ರತಿದಿನ ಊಟ ರೆಡಿ ಮಾಡೋರು, ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ. ಅವ್ರಿಗೆ ನಾ ಈ ಹಾಡನ್ನ ಡೆಡಿಕೇಟ್ ಮಾಡ್ತೀನಿ. ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೇಳ್ತಾ ಇದ್ರು ಇದು ಸಾಂಗು ಒಂಥರ ವಿಚಿತ್ರವಾಗಿ ಹೆಂಗೆಂಗೋ ಐತೆ ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು. ವಿಜಯ್ ಪ್ರಕಾಶ್ ಸರ್ಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಈಗ ನಮ್ಮ ನಿರ್ಮಾಪಕರು ಅಡುಗೆ ಬಗ್ಗೆ, ಸೌಟ್ ಬಗ್ಗೆ ಅಲ್ಲ, ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ಎಲ್ಲರೂ ಮಾಡಿದ್ರು. ಈಗ ನಮ್ಮ ಪ್ರೊಡ್ಯೂಸರ್ ಅಡುಗೆ ಮಾಡಲ್ ಬರುತ್ತಾ ಇಲ್ವಾ ಅಷ್ಟು ಕೇಳೋಣ. ಈಗ ನಮ್ಮ ಪ್ರೊಡ್ಯೂಸರ್ ಅಡುಗೆ ಮಾಡಕ್ ಬರುತ್ತಂತೆ, ಒಂದು ಫುಡ್ ಐಟಮ್ ಹೇಳಿ ಅದ್ರ ರೆಸಿಪಿ ಹೇಳ್ತಾರೆ. ಸರ್ ಚಿತ್ರಾನ್ನ, ನಾನ್ ವೆಜ್ ಹೇಳಿ. ಆಯ್ತು ಸರ್, ಹೇಳಿ ಸರ್. ಕಬಾಬ್ ಮಾಡೋದು ಹೆಂಗೆ? ಅದು ಹೆಂಗೆ ಸರ್? ಈಸಿ. ಯಾವ್ದಾದ್ರು ಬೇರೆ ಕೇಳಿ, ಹುಲಿ ಸಿಂಹ ಆ ತರ ಮಾಡೋದ್ ಕೇಳಿ. ಮಾಡಬಾರ್ದು ಸರ್, ಆಮೇಲೆ ವೈರಲ್ ಆಗ್ಬಿಡುತ್ತೆ. ಆಯ್ತು ಸರ್,
ಈಗ ಅದೆಲ್ಲ ಬೇಡ, ಆ ಚಿಕ್ಕದು ಇದು ಕೊಡಿ. ಚಿಕ್ಕ ಸೌಟ್ ಎಲ್ಲೋಯ್ತು? ಕೊಡಿ ಮೈಕು. ಫಸ್ಟ್ ನಮ್ಮ ಸುರೇಶ್ ಸರೇ ಮಾಡಬೇಕು. ಹಾಡು ನೋಡ್ಲಿಲ್ವಾ ಸರ್ ನೀವು? ಹಾ ಸರ್ ಹಾಡೇ ನೋಡಿಲ್ಲ ಇನ್ನು. ನೋಡಿರ್ತಾರೆ ಮೇಡಮ್, ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ. ಅಯ್ಯಯ್ಯ, ಇದು ಯಾಕೆ ಗೊತ್ತು, ಇದು ಸೇಫ್ ಆಗಿದೆ ಇದು. ಹೌದಾ? ನಮ್ ನಾಗೇಶ್ ಸರ್ ನೋಡಿದ್ರು. ಹಾ ಸರ್, ಯು ಕ್ಯಾನ್ ಡೂ ಇಟ್. ಶಾರದಾ ಗೌಡ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ರು ಸರ್ ಅವರು? ಹಾ ಬಂದಿದ್ರು. ಓ ಬಂತು. ನಾವೆಲ್ಲ ರೈಟ್ ಸೈಡ್ ತಿರ್ಗಕ್ಕೆ ಕಷ್ಟ, ನಮ್ಮ ಪ್ರೊಡ್ಯೂಸರ್ ಲೆಫ್ಟ್ ಸೈಡ್ ತಿರ್ಗಿಸ್ತವ್ರೆ. ಅದಕ್ಕೆ ಸರ್ ನೀವು ನಿರ್ಮಾಪಕರು. ಹಾ ಈಗ ಮಾತಾಡೋಣ. ಸಿನಿಮಾ 13ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ. ಏನು ಹೇಳಬೇಕು ಅಂದರೆ ರಿಲೀಸ್ ಆಗಿದೆ, ಎಲ್ಲರೂ ನೋಡಬೇಕು. ಸಾಂಗ್ ಯಾವ್ದಿರ ಇದೆ ಅಂತ ಎಲ್ಲರೂ ಶೇರ್ ಮಾಡಿ, ಚೆನ್ನಾಗಿ ನೋಡಿ. ಚೆನ್ನಾಗಿದೆ ಸರ್ ಫ್ರೇಮಿಂಗು, ಸೌಟ್ ಇಟ್ಕೊಂಡು ಹೇಳ್ತಾ ಇರೋದು. ಹೌದಲ್ವಾ? ಸುರೇಶ್ ಹೇಳ್ಕೊಳ್ಳಿ ನೀವೇ ಹಂಗಾರೆ ಹೇಳಿ ಮೇಡಮ್. ತುಂಬ ಚೆನ್ನಾಗಿದೆ. 13ಕ್ಕೆ ಸೆಪ್ಟೆಂಬರ್ 13ಕ್ಕೆ ನಮ್ಮ ಕಾಲಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲ ನೋಡಬೇಕು. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ನೀವು ಹಿಂದಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಮುಂದೆನೂ ಇದೇ ರೀತಿ ನೀವು ಸಪೋರ್ಟ್ ಮಾಡಬೇಕು. ನಮಗೆ ಖಂಡಿತವಾಗೂ ನಿಮಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೂಪರ್. ಸುರೇಶ್ ಸರ್ ಸೌಟ್ ಹಿಡ್ಕೊಂಡು ಒಂದು ಸ್ವಲ್ಪ ಶಕ್ತಿ ಮೈಕ್ ಇಲ್ಲ ಮೈಕ್ ಹಿಡ್ಕೊಂಡು ಸ್ವಲ್ಪ ಮಾತು ಕಮ್ಮಿ ಆಗ್ಬಿಡ್ತಾವೆ ನಮಗೆ. ಹಂಗೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಇದೇ ಮುಂದಿನ ತಿಂಗಳು 13ನೇ ತಾರೀಕು ನಮ್ಮ ಕಾಲಪತ್ರ ಸಿನಿಮಾ ಆಲ್ ಓವರ್ ಕರ್ನಾಟಕ ರಾಜ್ಯ ಅಂತ ರಿಲೀಸ್ ಆಗ್ತಾ ಇದೆ. ಖಂಡಿತ ಇದೇ ಥರ ನಿಮ್ಮ ಸಪೋರ್ಟು ಸಹಕಾರ ನಮಗಿರಲಿ ಅಂತ ಹೇಳ್ಕೊತೀನಿ. ಆದರೆ ಕನ್ನಡ ಎಲ್ಲ ಜನತೆಯೂ ನಮ್ಮ ಕಾಲಪತ್ರ ಸಿನಿಮಾನ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ.